ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವ ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಶಿವಲಿಂಗೇಗೌಡ ಅವರು ಹೇಳ್ತಾ ಇರೋದು ಜೆಡಿಎಸ್ ಪಂಚರತ್ನ ಯಾತ್ರೆಗೆ ನಾನು ಹೋಗ್ತಾ ಇಲ್ಲ, ನನಗೆ ಆಹ್ವಾನನೇ ಕೊಟ್ಟಿಲ್ಲ, ನಾನು ಯಾಕೆ ಹೋಗ್ಲಿ ಅಂತ ಹೇಳಿ ನ್ಯೂಸ್ 18ಗೆ ಶಾಸಕ ಶಿವಲಿಂಗೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರೇವಣ್ಣ ಅವರು ಫೋನ್ ಮಾಡಿ ಮಾತಾಡಿದ್ರು, ಯಾವುದೇ ಕೆಟ್ಟ ನಿರ್ಧಾರ ಬೇಡ ಅಂತ ಹೇಳಿದ್ರು. ನಿರ್ಧಾರ ನೀವು ತೆಗೆದುಕೊಂಡಿರೋದು ಅಂತ ನಾನು ಹೇಳ್ದೆ. ಆಗ ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನ ಮಾಡಲಿ, ಕಾಂಗ್ರೆಸ್ನವರು ಸಂಪರ್ಕದಲ್ಲಿರೋದು ಸಹಜ ಅಂತ ಹೇಳಿ ನ್ಯೂಸ್ 18ಗೆ ಶಾಸಕ ಶಿವಲಿಂಗೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಶಿವಲಿಂಗೇಗೌಡ ಅವರನ್ನ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಅರಸೀಕೆರೆಯಲ್ಲಿ ಇನ್ನು ಕೆಲವು ಹೊತ್ತಿನಲ್ಲಿ ಜೆಡಿಎಸ್ನ ಪಂಚರತ್ನ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿನ ಹಾಲಿ ಶಾಸಕರಾದಂತಹ ಜೆಡಿಎಸ್ನ ಶಿವಲಿಂಗೇಗೌಡ ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಏನಂತ ಹೇಳಿದ್ರೆ ಇವತ್ತು ಜೆಡಿಎಸ್ ಸಮಾವೇಶ ನಡೀತಾ ಇದೆ ಸರ್, ಯಾವ ರೀತಿ ತಯಾರಿ ನಡೆದಿದೆ ಅಂತ ಹೇಳಿ? ತಯಾರಿ ನನಗೆ ಗೊತ್ತಿಲ್ಲ, ನನ್ನನ್ನು ಕರೆದಿಲ್ಲ ಆ ಸಭೆಗೆ, ನಮಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಅವ್ರದೇ ಆದಂಥ ಒಂದು ಗುಂಪನ್ನ ಬಿಟ್ಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ, ನನ್ನನ್ನು ಕರೆದಿಲ್ಲ. ಈ ರೀತಿ ಯಾಕೆ ಆಗ್ತಾ ಇದೆ ಅಂತ? ಯಾಕಂದ್ರೆ ಸರ್ ನೀವು ಮೂರು ಸಲನೂ ಜೆಡಿಎಸ್ ನಿಂದ ಗೆದ್ದಂತವ್ರು, ಜೆಡಿಎಸ್ ನ ಹಿರಿಯ ನಾಯಕರು, ಈ ರೀತಿ ಯಾಕೆ ಆಗ್ತಾ ಇದೆ? ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವು ಭಿನ್ನಾಭಿಪ್ರಾಯಗಳು ಬಂದು, ಅದೇ ಭಿನ್ನಾಭಿಪ್ರಾಯ ಇತ್ತು, ಅದು ಬಗೆಹರಿದಿಲ್ಲ. ಅದ್ರ ಮುಂದಿನ ಭಾಗವೇ ಇದು. ಸರ್ ಏನಂತ ಹೇಳಿದ್ರೆ ಇವತ್ತು ಸಮಾವೇಶ ನಡೀತಾ ಇದೆಯಲ್ಲ, ಒಂದು ಚರ್ಚೆ ಅಥವಾ ನಡೀತಿರುವಂತಹ ಚರ್ಚೆಯನ್ನು ನೋಡಿದ್ರೆ ಹೊಸ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೋ ಇಲ್ವೋ ಹೇಳಿದ್ದಾರೆ. ಮಾಡ್ತೀವಿ ಅಂತಾರೋ ಬಿಡ್ತಾರೋ ಅವ್ರ ಪಕ್ಷ, ಅವ್ರಿಗೆ ಬಿಟ್ಟಿದ್ದು, ಅವ್ರ ನಾಯಕರು, ಅವ್ರು ಏನು ತೀರ್ಮಾನ ಬೇಕಾದ್ರೂ ಅವ್ರು ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸದನದಲ್ಲಿನೂ ಕೂಡ ತಾವು ಸಿದ್ದರಾಮಯ್ಯರನ್ನ ಹೋಗಿರೋಂಥದ್ದು ಅಥವಾ ಬೇರೆ ಬೇರೆ ವಿಚಾರಗಳಿಂದಾಗಿ ಸಿದ್ದರಾಮಯ್ಯ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವರು ನಾವು ಎಲ್ಲ ಒಟ್ಟಿಗೆ ಇದ್ದು, ಅವ್ರು ಬಿಟ್ಟು ಹೋಗಿದ್ರು, ನಾವು ಇಲ್ಲಿದ್ದು. ಇವತ್ತು ಈ ಕ್ಷೇತ್ರ ಏನಾರು ಅಭಿವೃದ್ಧಿ ಆಯಿತೆ ಅಂದ್ರೆ ನಾವು ಎಲ್ಲ ಪಕ್ಷ ಭೇದ ಮರೆತು ಅವ್ರನ್ನೆಲ್ಲ ಒಂದು ಒಳ್ಳೆ ದೃಷ್ಟಿಯಿಂದ ನೋಡೋ ಹೊತ್ತಿಗೆ ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಆಯಿತು. ಕ್ಷೇತ್ರದ ಶಾಸಕರು ಜೊತೆಗೆ ಜೆಡಿಎಸ್ ನ ಹಿರಿಯ ನಾಯಕರು ನಿಮ್ಮನ್ನು ಕಡೆಗಣಿಸಿ ಈ ಸಮಾವೇಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸ್ತದೆ? ಈಗ ಸರಿ ಇಲ್ಲ ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ಕೊಳ್ಳಿ, ನಾನು ಅವ್ರ ವಿವೇಚನೆಗೆ ಬಿಡ್ತೀನಿ. ನನ್ನ ಹೊರಗೆ ಕಳಿಸ್ಬೇಕು ಪಕ್ಷದಿಂದ ಅನ್ನೋ ಸಿದ್ಧಾಂತ ಇರಬಹುದು. ಅದರಿಂದ ಅವರಿಗೆ ನಾನು ಗೌಪ್ಯವಾಗಿದ್ದರೆ ನಾನು ಗೌಪ್ಯವಾಗೇ ಇರ್ತೀನಿ. ಸರ್ ಏನಂತ ಹೇಳಿದ್ರೆ ಈ ಸಮಾವೇಶ ನಡೆಯುತ್ತಿರಬಹುದು ಅಥವಾ ಈ ಹಿನ್ನೆಲೆಯಲ್ಲಿ ಸೌಜನ್ಯಕ್ಕಾದ್ರೂ ನಿಮ್ಮನ್ನು ಮಾತಾಡಿಸಿದ್ರೆ ಯಾರು? ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಬೇರೆ? 12 ಗಂಟಲು ರೇವಣ್ಣರು ಫೋನ್ ಮಾಡಿದ್ರು, ಸುಮ್ಮನೆ ಯಾಕೆ ಇಲ್ಲದ್ದು ಹೇಳ್ಬೇಕು. ಫೋನ್ ಮಾಡಿದ್ರು, ನೋಡಪ್ಪ ಕೆಟ್ಟ ನಿರ್ಧಾರ ತಗೋಬೇಡ ಹಂಗೆ ಹಿಂಗೆ ಅಂತ ಅಂದರು. ನಾನೇನು ನಿರ್ಧಾರನೇ ತಗೊಂಡಲ್ವಲ್ಲ, ನೀವು ನಿರ್ಧಾರ ತಗೊಂಡವ್ರು ಒಂದೇ. ನಾನು ಸಮಾವೇಶಕ್ಕೆ ಬಲ್ಲಿ ಅಂತ ಕರಿಬೇಕಲ್ವನ್ರಿ, ಪಾಂಪ್ಲೆಟ್ಸಲ್ಲಿ ಹೆಸರು ಹಾಕ್ಸೋಕ್ಕಾಗುತ್ತೆ, ಇದಕ್ಕೆ ಹೆಸರಲ್ಲಿ ಹಾಕ್ಸೋಕ್ಕಾಗುತ್ತೆ, ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಬಂದು ಮಾತಾಡ್ಬೇಕಲ್ವಾ, ಏನು ಎಂತು ಕೂತ್ಕೊಂಡು ಚರ್ಚೆ ಮಾಡ್ಬೇಕಲ್ವಾ. ಸುಮ್ಮನೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳನ್ನೆಲ್ಲ ಕೇಳಿ ಅವ್ರೇನು ನಿರ್ಧಾರ ಹೇಳ್ತಾರೆ ಅಲ್ಲಿವರೆಗೂ ತಡಿಬೇಕಾಯ್ತಲ್ಲ. ಇವ್ರು ಯಾಕೆ ಅಷ್ಟು ಅರ್ಜೆಂಟ್ ಏನಿತ್ತು ಸಮಾವೇಶ ಮಾಡೋದು? ಎಲ್ಲದಲ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಮಾಡಿರಾ? ಅರಸೀಕೆರೆನೇ ಮೊದಲು ಬಂದು ಮಾಡ್ಬೇಕು ಅನ್ನೋದೇನೈತೆ? ಇಲ್ಲೇನಾರ ನಾನು ಅವ್ರ ವಿರುದ್ಧ ಮಾಡಿದ್ನಾ, ಅವ್ರನ್ನ ಬೈತಿದ್ನಾ? ಅವ್ರು ಏನಿಲ್ಲ, ನನ್ನ ಪಾಡಿ ನನ್ನ ಕ್ಷೇತ್ರ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಾರ ಯಾರು ತಂಟಿಗೆ ಹೋಗಿಲ್ಲ, ಸುಮ್ಮನೆ ನನ್ನ ಪಾಡಿ ನಾನು ಇದ್ದೀನಿ. ಮುಂದೆ ಏನು ತೀರ್ಮಾನ ಆಗುತ್ತೋ ಅದು ಮಾಡೋಣ ಅಂತ. ಕಾಂಗ್ರೆಸ್ನವ್ರು ಬಂದು ಸ್ವಾಭಾವಿಕ ಭಿನ್ನಾಭಿಪ್ರಾಯ ಒಬ್ಬ ವ್ಯಕ್ತಿ ಮೇಲೆ ಬಂದಾಗ ಕಾಂಗ್ರೆಸ್ನವ್ರು ಬಂದು ನನ್ನ ಸಂಪರ್ಕ ಮಾಡೋದು ಸ್ವಾಭಾವಿಕ. ಅದು BJPಯವರು ಬರ್ತಾರೆ, ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಆದರೆ ನಾನು ನಿರ್ಧಾರ ನನ್ನ ಜನತೆದು ಅಂತ ಹೇಳಿದ್ದೀನಲ್ಲ, ನಮ್ಮ ಜನ ಏನು ಹೇಳ್ತಾರೆ ಅದೇ ನನ್ನ ನಿರ್ಧಾರ ಅಂತ ಹೇಳಿದ್ದೀನಲ್ಲ ನಾನು. ಸೊ ಇನ್ನೊಂದು ಚರ್ಚೆ ನಡೀತಾ ಇದೆ ಜನರ ಹತ್ರಲೇನೆ. ಏನಂತ ಹೇಳಿದ್ರೆ ಶಿವಲಿಂಗೇಗೌಡರು ತಾವಾಗೆ ಹೋಗ್ಲಿ ಅಂತ ಜೆಡಿಎಸ್ನವರು, ಅವ್ರು ಹಾಕಿದ್ರೆ ಅವರಿಗೆ ಏನಾದ್ರು ನಿರ್ಧಾರ ತಗೊಳ್ಳಿ ಅಂತ ಶಿವಲಿಂಗೇಗೌಡರು, ಈ ರೀತಿಯಾದಂಥ ಒಂದು ಬೆಳವಣಿಗೆ ನಡೀತಾ ಇದೆ. ನನಗೆ ಆ ಥರದ ಬೆಳವಣಿಗೆ ಏನಿಲ್ಲ, ಅವರಾಗೆ ನಿರ್ಧಾರ ತಗೊಳ್ಳಿ ಅನ್ನೋದು ನನಗಿಲ್ಲ. ನಿರ್ಧಾರ ತಗೊಳೋದ್ಕಿಂತ ಅವಕ್ಕೆಲ್ಲ ಸಂಧಾನಗಳಿದ್ದೋ, ಸಂಧಾನಗಳನ್ನು ಮೀರಿ ಇವರು ಕಾರ್ಯಕರ್ತರ ಸಭೆ ಮಾಡಿ ಸಮಾವೇಶ ಮಾಡಿದ ಮೇಲೆ ಸಂಧಾನ ಐತೋ ಇಲ್ವೋ ಅದು ಜನ ತೀರ್ಮಾನ ಮಾಡಿ ಹೇಳಿ, ನಂದೇನಿಲ್ಲ. ಕೊನೆಯದಾಗಿ ಏನಂತ ಹೇಳಿದ್ರೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತ ಪರಿಸ್ಥಿತಿಯಲ್ಲಿ ತಾವು ಪಕ್ಷೇತರಾಗಿ ನಿಲ್ತೀರಾ ಅಥವಾ ಕಾಂಗ್ರೆಸ್ ಅನ್ನೇ ಹೋಗಿ? ಇಲ್ಲ, ನಾನು ಯಾವುದು ನಮ್ಮ ಜನ ಕಂಡ್ರಿ. ನೀವು ಯಾವ ಸಾರಿ ಟಿವಿಯಲ್ಲಿ ಕೇಳಿದ್ರು ನಾನು ಹೇಳೋದು ನನ್ನ ಜನ. ಅವ್ರು ಏನು ಹೇಳ್ತಾರೆ ಅದು ಕೋತೀನಿ. ಅವ್ರು ಓಟ್ ಹಾಕಾರ, ಅವ್ರು ನಾನು ನಾಳೆ ಬೆಳಿಗ್ಗೆ ಹೇಳ್ತಾರೆ ಅವನೇ ಹೋಗೇನೆ ನಡಿಲ್ಲ ಮಾಕ್ಷಿ ಹೇಳಿ ಅಂದ್ರೆ. ಜೊತೆಗೆ ನಂತರ ಇವತ್ತು ನಡೆಯುವಂತ ಅರಸೀಕೆರೆ ನಡೆಯುವಂತ ಜೆಡಿಎಸ್ ನ ಪಂಚರತ್ನ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗವಹಿಸುವುದಿಲ್ಲ ಎಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಗುರುಶೇಖರ್ ಜೊತೆ ಅನಿಲ್ ಬಾಸೂರ್, ನ್ಯೂಸ್ 18 ಹಾಸನ. ಶಿವಲಿಂಗೇಗೌಡರಿಗೆ ಜೆಡಿಎಸ್ ಚಿಹ್ನೆ ಅಂದ್ರೆ ಅಲರ್ಜಿ. ಚಿಹ್ನೆ ಇರುವ ಕಾರ್ಯಕ್ರಮಕ್ಕೆ ಅವರು ಬರೋದಿಕ್ಕಾಗತ್ತಾ?
ಅರಸೀಕೆರೆಯಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಲಿಂಗೇಗೌಡರು ಈಗ ಮಾತನಾಡಿದ್ರು. ಜೆಡಿಎಸ್ ಅವರೇ ನನ್ನನ್ನು ದೂರ ಮಾಡಿದ್ದು, ಅವರೇ ತಮ್ಮ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಸಾಕಷ್ಟು ಸಂಧಾನ ಮಾಡೋದಕ್ಕೆ ಅವಕಾಶ ಇತ್ತು, ಆದ್ರೆ ಆ ಅವಕಾಶನೂ ಇಲ್ದ ಹಾಗೆ ನನ್ನನ್ನ ಸಮಾವೇಶಕ್ಕೆ ಕರೆಯದೆ ಆಹ್ವಾನವನ್ನ ಕೊಡದೆ ದೂರ ಇಟ್ಟಿದ್ದಾರೆ. ಶಿವಲಿಂಗೇಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೊಡ್ತಾ ಇರುವ ಹೇಳಿಕೆ ಈಗ ಶಿವಲಿಂಗೇಗೌಡ ರೇವಣ್ಣ ಅವರ ಕಿವಿಗೆ ಹೂ ಮೂಡಿಸಬಹುದು. ನನಗೆ ಶಿವಲಿಂಗೇಗೌಡ ಹೂ ಮೂಡಿಸೋದಿಕ್ಕಾಗತ್ತಾ? ಶಿವಲಿಂಗೇಗೌಡ ಅವರ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕಳೆದ 2 ವರ್ಷದಿಂದ ನೀವೇ ಪ್ರತಿನಿತ್ಯ ಬರೆದಿದ್ದೀರಿ. ಈಗ ಕೆಲವರು ನಾಟಕ ಆಡೋದಿದೆಯಲ್ಲ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ, ತಾರೆ ಇರಿ 1 ನಿಮಿಷ. ಈಗ ಕರೆದಿದ್ದಾರೋ ಕರೆದಿಲ್ವೋ ಆ ಪ್ರಶ್ನೆನೇ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಿನ್ನೆ ದಿನ ನಾನು ನೋಡಿದೆ ಅವ್ರ ಹೇಳಿಕೆನ, ಇನ್ವಿಟೇಷನ್ ಹಾಕೊಂಡವ್ರಂತೆ ಕರೆದಿಲ್ಲ ಅಂತೇಳಿ. ಅವರಿಗೆ ಜನತಾದಳದ ಚಿಹ್ನೆ ಅಂದರೆ ಅಲರ್ಜಿ. ಕಳೆದ 3 ವರ್ಷದಿಂದ ಜನತಾದಳದ ಚಿಹ್ನೆ ಹಾಕೊಂಡ್ರೆ ಅವ್ರಿಗೆ ಅಲರ್ಜಿ. ಇನ್ನು ಚಿಹ್ನೆ ಇರೋ ಕಾರ್ಯಕ್ರಮಕ್ಕೆ ಬರೋಕ್ಕಾಗುತ್ತಾ? ಅವರು ಅಲರ್ಜಿ ಇಟ್ಕೊಂಡು, ರಾಜಕೀಯ ಅಲರ್ಜಿ ಇಟ್ಕೊಂಡು ಕರೆಯೋ ಅವಶ್ಯಕತೆ ಏನಿದೆ? ಏನಾದ್ರು ನಮ್ಮನೆಯವ್ರು ಕರೆದ್ರೆ ಅರಸೀಕೆರೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ರಲ್ಲ, ನಮ್ಮ ಪಕ್ಷದ ಸಿಂಬಲ್ ಇಟ್ಕೊಂಡು ಯಾರು ಕಾರ್ಯಕ್ರಮ ಮಾಡಿದಾರ? ನಾನೇನು ಪಾರ್ಟಿ ಬಿಟ್ಟು ಹೋಯ್ತಿರ್ಲಿಲ್ಲ. ಈಗ ಯಾರನ್ನೋ ಕರ್ಕೊಂಬಂದ್ಬಿಟ್ರು ಪಾರ್ಟಿಗೆ, ನನ್ನ ಗಮನಕ್ಕೆ ಬರದೆ ಕಾರ್ಯಕ್ರಮ ರೂಲ್ಸ್ ಪ್ರಕಾರ ಮಾಡೋರು ನಾನು ಮಾಡಬೇಕಾಗಿತ್ತು. ಇನ್ನು ಹಿಡ್ಕೊಂಡಿದ್ರಪ್ಪ ಮಾಡಬೇಡ ಅಂತೇಳಿ. ನಾನು ಕಳೆದ ತಿಂಗಳೇ ಪಂಚರತ್ನ ಕಾರ್ಯಕ್ರಮ ಕೊಡ್ತಿದ್ದೆ. ನನಗೆ ಫೋನ್ ಮಾಡಿ, ಅಣ್ಣ ಈಗ ಬೇಡ ದಯವಿಟ್ಟು, ಇನ್ನೂ ನಾನು ಸ್ವಲ್ಪ ಸರಿಪಡಿಸ್ಕೋಬೇಕು ಎಲ್ಲರನ್ನೂ, ಅಲ್ಲಿ ಮುಂದಕ್ಕೆ ಹಾಕೋಣ. ನನಗೆ ಹೇಳೋರಲ್ಲ, ಎಷ್ಟು ವರ್ಷ ಮುಂದಕ್ಕೆ ಹಾಕೋದು? ಚುನಾವಣೆ ಘೋಷಣೆ ಆಗೋವ್ರೀಗ, ಆಮೇಲೆ ಹೋಗಿ ಕಾಂಗ್ರೆಸ್ಗೆ ಸೇರೋದು. ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಅಸೆಂಬ್ಲಿ ಚುನಾವಣೆಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ನಿಮಗೆ ದುಡ್ಡು ಇಟ್ಕೊಳ್ಳಿ, ಪಾರ್ಲಿಮೆಂಟ್ ಬೇಕಾದ್ರೆ ಏನಾರು ಮಾಡ್ಕೊಳ್ಳಿ, ನನ್ನ ಚುನಾವಣೆ ನಡೆಸಿ ಅಂತ ಹೇಳಿ ಕಾರ್ಯಕರ್ತರನ್ನ ಹಿಡಿದಿಟ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಬ್ಬ ಅಭ್ಯರ್ಥಿ ನಾವು ಹಾಕ್ಬಾರ್ದಲ್ಲ ಅಲ್ಲಿ. ಅದಕ್ಕೆ ಡ್ರಾಮಾ ಆಡ್ಕೊಂಡು ತಳ್ಕೊಂಡು ಬರ್ತಾ ಇರೋದು ಅಷ್ಟೇ ತಾನೆ. ರೇವಣ್ಣ ಅವ್ರ ಪಾಪ ಏನೋ ಯಾತಕ್ಕೋ ನಾವೇ ಬೆಳೆಸಿದ್ದೀವಿ, ಇರಲಿ ಜೊತೆಲಿ ಇಟ್ಕೊಳ್ಳೋಣ ಅಂತೇಳಿ ಒದ್ದಾಡಿದ್ರು. ರೇವಣ್ಣ ಅವರಿಗೆ ಹೂ ಮುಡ್ಸೋಕೆ ಹೋಗೋರೆ, ನನಗೆ ಹೂ ಮುಡ್ಸೋಕೆ ಆಯ್ತದ? ಅವ್ರು ಏನೇನು ಮಾಡ್ತಾರೆ ವಿಧಾನಸೌಧದಲ್ಲಿ ಗೊತ್ತಿರೋ ನನಗೆ. ಅದೇ ಚರ್ಚೆ ಮಾಡೋಣ. ಧಾರಾಳವಾಗಿ ಹೋಗ್ಬೋದು. ಈ ವಿಚಾರ ಇಟ್ಕೊಂಡು ಹೋಗ್ತಿಲ್ಲ, ಅವ್ರಿಗೆ ಈ ವಿಚಾರ ಇಟ್ಕೊಂಡು ಹೋಗ್ತಿಲ್ಲ. 2 ವರ್ಷದಿಂದನೇ ತೀರ್ಮಾನ ತಗೊಂಡಾಗಿದೆ ಅವರು. ಇದೇನು ಹೊಸದಲ್ಲ, ಅದು ನನಗೆ ಗೊತ್ತಿದೆ. ನಾನು ಎಷ್ಟು ಸಲ ಹೇಳಿದ್ದೀನಿ, ಅವ್ರು ನಮ್ಮ ಪಕ್ಷದಲ್ಲಿ ಎಲ್ಲವರಪ್ಪ ಅಂತ ಹೇಳಿದ್ದೀನಿ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ, ಕಾಲ ಉತ್ತರ ಯಾರ್ಯಾರು ಅಭ್ಯರ್ಥಿ ಅನ್ನೋದು